ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ. ಇವತ್ತಿನ ಒಂದು ಆಕ್ಟಿವಿಟಿ ಮಾಡಿಸ್ತೀನಿ ಅಂತ ಹೇಳಿದ್ದೆ ನಮ್ಮ ಅಣ್ಣನ ಮಕ್ಕಳಿಗೆ ಹಾಗೆ ಅಕ್ಕನ ಮಕ್ಕಳಿಗೆ. ಆಕ್ಟಿವಿಟಿ ಏನಪ್ಪಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆದಂತ ಆಕ್ಟಿವಿಟಿ. ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಯಾರಿಗಾದ್ರೂ ನಾನು ಮಾಡ್ತಿರುವಂತ ಈ ವಿಡಿಯೋಸ್ ಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಬಿಸ್ಲರಿ ವಾಟರ್ ಬಾಟಲ್ ತಗೊಂಡಿದ್ದೀನಿ. ಯಾಕಪ್ಪ ಈ ವಾಟರ್ ಬಾಟಲ್ ತಗೊಂಡಿದ್ದೀನಿ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಸಮ್ಮರ್ ಬಂದಿದೆ. ಈಗ ತುಂಬಾನೇ ಹೊರಗಡೆ ಬಿಸಿಲಿದೆ. ಸೊ ಅದಕ್ಕೋಸ್ಕರ ನಮ್ಮ ಮನೆ ಟೆರಾಸ್ ಮೇಲ್ಗಡೆ ನಾನು ಪ್ರಾಣಿ ಪಕ್ಷಿಗಳಿಗೆ ನೀರ್ ಇಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ಮನೆ ಮೇಲ್ಗಡೆ ಸ್ವಲ್ಪ ಅಳಿಲು ಹಾಗೆ ಕಾಗೆ ಈ ರೀತಿ ಪಾರಿವಾಳಗಳು ಅವಾಗವಾಗ ಬರ್ತಾ ಇರುತ್ತೆ. ಸೊ ನಾನು ಅದನ್ನ ಗಮನಿಸಿ ಈ ಒಂದು ವಿಡಿಯೋನ ಮಾಡ್ಕೊಂಡು ಮತ್ತೆ ಈ ಒಂದು ಆಕ್ಟಿವಿಟಿನ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾರು ತುಂಬಾ ಇಷ್ಟ ಪಡ್ತಾರೆ ಅಂತವ್ರಿಗೆ ಈ ಒಂದು ಆಕ್ಟಿವಿಟಿನ ನಾನು ಸಮ್ಮರ್ ಅಲ್ಲಿ ಮಕ್ಕಳಿಗೆ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ತುಂಬಾ ಮೊಬೈಲ್ ಇಟ್ಕೊಂಡು ಮೊಬೈಲ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿಸೋದ್ರಿಂದ ಸ್ವಲ್ಪ ಹೊತ್ತು ಅವ್ರಿಗೆ ಮೈಂಡ್ ಸಹ ಫ್ರೀ ಆಗುತ್ತೆ, ಹಾಗೆ ಅವರು ಸಹ ದೊಡ್ಡವರಾದ್ಮೇಲೆ ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಆಕ್ಟಿವಿಟಿನ ಮಾಡಿಸ್ತಾ ಇದ್ದೀನಿ ಅವ್ರ ಕೈಲಿ. ನಾನಿಲ್ಲಿ 2 ವಾಟರ್ ಬಾಟಲ್ ತಗೊಂಡಿದ್ದೆ ನೋಡಿ, ಒಂದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರೊಳಗಡೆ ನೀರ್ನ ಹಾಕೊಳ್ತೀನಿ, ಹಾಗೆ ಇನ್ನೊಂದನ್ನು ಸಹ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ನಿಮ್ಗೆ ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ವೇಸ್ಟ್ ಅಂದ್ರೆ ಹಳೆ ಐಟಮ್ಸ್ ಗಳನ್ನೆಲ್ಲ ತೂಕಕ್ಕೆ ಹಾಕ್ತಾರಲ್ಲ ಅಂತ ಶಾಪ್ ಅಲ್ಲಿ ಸಿಗುತ್ತೆ. ಏನಿಲ್ಲ, ಒಂದ್ 5 ರಿಂದ 10 ರೂಪಾಯಿ ಕೊಟ್ರೆ ಒಂದೊಂದ್ ಬಾಟಲ್ ನ ಕೊಡ್ತಾರೆ. ನಿಮ್ಗೆ ಆರಾಮಾಗಿ ಇದು ಸಿಗುತ್ತೆ, ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಆರಾಮಾಗಿ. ಈಗ 2ನೇ ಬಾಟಲ್ ನ ಸಹ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 2ರಲ್ಲೂ ನೀರ್ನ ಹಾಕಿ ಟೆರಾಸ್ ಮೇಲೆ ಇಡ್ಬೇಕು. ಸೊ ಅದಕ್ಕೋಸ್ಕರ 2ನ್ನು ನಾನು ಕಟ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಅಷ್ಟೇ ಈ ಒಂದು ಅಳಿಲ್ನ ರೆಸ್ಕ್ಯೂ ಮಾಡಿದ್ದೆ, ಅದ್ರದ್ದು ವಿಡಿಯೋನು ಸಹ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಆ ವಿಡಿಯೋನು ಸಹ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವ್ರಿಗೆ ತುಂಬಾನೇ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನು ಈ ಒಂದು ಆಕ್ಟಿವಿಟಿನ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಅವ್ರಿಗೆ ಎಷ್ಟು ಸರ್ಪ್ರೈಸ್ ಆದ್ರು ಹಾಗೆ ಅವ್ರು ಎಷ್ಟು ಖುಷಿ ಆದ್ರು ಅನ್ನೋದನ್ನ ನಾನಿಲ್ಲಿ ತೋರಿಸ್ತೀನಿ. ಈ ಒಂದು ವಿಡಿಯೋಸ್ಗಳನ್ನ ನಿಮ್ ಮಕ್ಕಳಿಗೂ ಸಹ ತೋರಿಸಿ. ಈ ರೀತಿ ಯೂಸ್ಫುಲ್ ಆಗುವಂತ ಒಂದು ಆಕ್ಟಿವಿಟಿನ ಅವ್ರ ಕೈಲೂ ಸಹ ಮಾಡಿಸಿ, ತುಂಬಾನೇ ಖುಷಿ ಪಡ್ತಾರೆ ಮಕ್ಕಳು. ಸೊ ಈಗ ಅವ್ರನ್ನ ಆಕ್ಟಿವಿಟಿ ಮಾಡ್ಸಕ್ಕೆ ನಾನು ಟೆರಸ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜನನು ನಡಿ, ನಿಧಾನಕ್ಕೆ ಹೋಗ್ಬೇಕು. ಬೇಗ 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 ಹತ್ತು, ನಿಧಾನಕ್ಕೆ ಹೋಗು ಚಿನ್ನಿ ನೀನು. ನಡಿ ನಡಿ ನಡಿ, ಅಲ್ಲಿ ಈ ಕಡೆ ನೆರಳು ಐತೆ, ನಿಂತ್ಕೋಬಹುದು ಬಾ. ನಡಿ ನಡಿ. ಈಗ ಒಬ್ಬೊಬ್ಬರೇ ಬಂದು ನಾನು ಕಟ್ ಮಾಡಿದ್ನಲ್ಲ ವಾಟರ್ ಬಾಟಲ್, ಅದ್ರೊಳಗಡೆ ನೀರ್ ಹಾಕ್ತಿದ್ದಾರೆ. ತುಂಬಾನೇ ಖುಷಿ ಪಟ್ಬಿಟ್ಟಿದ್ರು ಅವರು ನಾನು ಈ ರೀತಿ ಮಾಡಿಸ್ತಾ ಇರೋದ್ರಿಂದ. ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ನೀವು ಫೋನ್ ಕೊಟ್ಟು ಹಾಳು ಮಾಡೋದ್ರ ಬದಲು ಈ ರೀತಿ ಅವ್ರ ಮೈಂಡ್ಗೆ ಸ್ವಲ್ಪನಾದ್ರೂ ಒಂದು ಚೂರು ಹ್ಯುಮ್ಯಾನಿಟಿ ಅನ್ನೋದು ಬರ್ಬೇಕು. ಈ ರೀತಿ ಆಕ್ಟಿವಿಟೀಸ್ ನ ಮಾಡ್ಸೋದನ್ನ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ದೊಡ್ಡವರಾಗ್ತಾ ಆಗ್ತಾ ಅವರು ಸಹ ಒಳ್ಳೆ ನಡತೆಯನ್ನ ಸಹ ಕಲಿತಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಈಗ 4 ಜನದ ಕೈಲೂ ಬಾಟಲ್ಗೆ ನೀರ್ ಹಾಕಿ ತುಂಬಿಸ್ದೆ. ತುಂಬಾ ಖುಷಿಯಿಂದ ಎಲ್ಲರೂ ನೀರ್ನ ತುಂಬಿ ಅದನ್ನ ಪ್ರಾಣಿ ಪಕ್ಷಿಗಳಿಗೆ ಅಂತಾನೆ ಹೇಳಿ ಮಾಡಿಸ್ತಾ ಇರೋದ್ರಿಂದ ಅವರು ತುಂಬಾನೇ ಖುಷಿ ಪಟ್ಟಿದ್ರು. ಈಗ ಅದನ್ನ ನೋಡಿ ಈ ಜಾಗದಲ್ಲಿ ಇಡ್ತಾ ಇದೀವಿ. ಇದನ್ನ ನಾವು ನಮ್ಮ ಟೆರಾಸ್ ಮೇಲ್ಗಡೆ ಮಾಡ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ಅಳಿಲು ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ನೀರ್ ಬಾಟಲ್ ನ ಇಲ್ಲಿ ಇಡ್ತಾ ಇದ್ದೀನಿ. ನಂತರ ಇನ್ನೊಂದು ನೀರ್ ಬಾಟಲ್ ನ ಈ ಸೈಡ್ ಇಡ್ತಾ ಇದ್ದೀನಿ, ಇದು ಪಕ್ಷಿಗಳಿಗೆ ಸಿಗ್ಲಿ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಸಹ ಇಡ್ತಾ ಇದ್ದೀನಿ, ಯಾಕಂದ್ರೆ ಅಳಿಲ್ಗೋಸ್ಕರ ಬಂದು ತಿನ್ನುತ್ತೆ ಅಂತ. ನಂತರ ಅವ್ರು ಇಲ್ಲಿ ಏನ್ ಮಾಡಿದ್ರು ಅಂತ ನೋಡಿ ನೀವೇ. ಇಡು, ಕೆಳಗಡೆ ಇಡು, ಕೆಳಗಡೆ ಇಡ್ರಿ ಕೆಳಗಡೆ ನಿಧಾನಕ್ಕೆ. ಆಯ್ತಾ? ನಿಹಾಲ್ ಬಾ, ಹೋಗು, ಇಬ್ರು ಹೋಗು.
ಹಾಕು ಅದ್ರ ಮೇಲೆ ಸುರಿ ನಿಧಾನಕ್ಕೆ. ಹಾ ಹರಡು ಹಿಂಗೆ. ದೊಡ್ಡದ್ ಮಾಡು ನಿಹಾಲ್ ಭವಿ, ದೊಡ್ಡದ್ ಮಾಡಿ ಹಿಂಗೆ. ಹಾ ಹಾ ಮಾಡು. ಜಾಸ್ತಿ ಚೆಲ್ಬೇಡ, ಇದ್ರ ಕಡೆಗೆ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ. ಸಾಕಿದೋ ಹಾಗೆ ಇದನ್ನ ಪಕ್ಷಿಗಳಿಗೆ ಅಂತಾನೆ ನಾನು ಹಾಕಿಟ್ಟಿದ್ದೆ. ಹಾಗೆ ನನ್ಗೆ ಇವತ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ರೀಸನ್ ಏನಪ್ಪಾ ಅಂದ್ರೆ ನಾವು ಮಾಡಿದಂತ ಕೆಲ್ಸಕ್ಕೆ ಆಲ್ರೆಡಿ ನಮ್ಗೆ ರಿಸಲ್ಟ್ ಬಂದಿತ್ತು. ಒಂದ್ ಹಳಿಲ್ ಬಂದು ಆಲ್ರೆಡಿ ಸ್ವೀಟ್ ಕಾರ್ನ್ ತಿಂತಾ ಇತ್ತು. ಈ ವಿಡಿಯೋ ಮಾಡಿದಕ್ಕೂ ಹಾಗೂ ಈ ಒಂದು ಆಕ್ಟಿವಿಟಿ ಮಾಡಿದ್ಕು ಇವತ್ತು ನನಗೆ ತುಂಬಾನೇ ಖುಷಿ ಆಯ್ತು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್. ಹಾಗೆ ಬಾಯ್ ಬಾಯ್.